ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚಾರು ಪ್ರಲೋವಿ. ಇವತ್ತಿನ ವಿಡಿಯೋ ಈಸ್ ಆಲ್ ಅಬೌಟ್ ಮೈ ಲಿಪ್ಸ್ಟಿಕ್ ಕಲೆಕ್ಷನ್ಸ್. ನನ್ನ ಹತ್ರ ಇರೋವಂತಹ ನಾನು ಯೂಸ್ ಮಾಡುವಂತಹ ಲಿಪ್ಸ್ಟಿಕ್ಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು ಈ ಒಂದು ವಿಡಿಯೋದಲ್ಲಿ. ಆ್ಯಂಡ್ ನಾನು ಯಾವ್ಯಾವ ಕಂಪನಿ ಯಾವ್ಯಾವ ಬ್ರ್ಯಾಂಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ಕ್ಲೀನಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತ್ಯಾಕೆ ತಡ, ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಷ್ಟೂ ನಾನು ಇಷ್ಟಪಟ್ಟು ತಗೊಂಡಿರೋಂತಹ ಲಿಪ್ಸ್ಟಿಕ್ಸು. ಒಂದು 4-5 ಗಿಫ್ಟ್ ಬಂದಿರೋದು ನನ್ನ ಬರ್ತಡೇಗೆ, ಇನ್ನು ಮಿಕ್ಕಿದೆಲ್ಲ ನಾನೇ ತಗೊಂಡಿರೋದು. ಇದರಲ್ಲಿ ಲಿಪ್ಸ್ಟಿಕ್ ಇದೆ, ಲಿಪ್ ಗ್ಲಾಸ್ ಇದೆ, ಮತ್ತು ಮ್ಯಾಟ್ ಲಿಪ್ಸ್ಟಿಕ್ ಕೂಡ ಇದೆ. ಆಲ್ಮೋಸ್ಟ್ ಎಲ್ಲ ಮ್ಯಾಟೇನೆ, ನಾನು ಯಾವುದೂ ಕ್ರಯಾನ್ ಟೈಪ್ ಆ ಥರ ಎಲ್ಲ ಯೂಸ್ ಮಾಡೋದಿಲ್ಲ. ಫಸ್ಟ್ ನಾನು ಮ್ಯಾಟ್ ಲಿಪ್ಸ್ಟಿಕ್ ಅಂದರೆ 24 hours ಸ್ಟೇ ಆಗುವಂತಹ ಲಿಪ್ಸ್ಟಿಕ್ನ ತೋರಿಸ್ಕೊಡ್ತೀನಿ. ನಾನು ಯೂಸ್ ಮಾಡುವಂತಹ ಲಿಪ್ಸ್ಟಿಕ್ಕಲ್ಲಿ ಆಲ್ಮೋಸ್ಟ್ 95% ಮೇಬ್ಲಿನ್ ಅವ್ರದ್ದೇನೆ. ಈ ಒಂದು ಶೇಡ್ ಅಂದರೆ ಇದು ಬಂದು ಆಂಬಿಷಿಯಸ್ ಅಂತ ಹೇಳಿ 220 ಆಂಬಿಷಿಯಸ್ ಅಂತ. ಇದು ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ನಾನೇನಾದ್ರು ತುಂಬ ಆಯಿಲಿ ಫುಡ್ ಅಥವಾ ಗ್ರೀಸಿ ಫುಡ್ ತಿಂದರೆ ಮಾತ್ರ ಅದು ಎರೇಸ್ ಆಗುತ್ತೆ. ಅದು ಬಿಟ್ಟರೆ ಬೆಳಿಗ್ಗೆ ನಾವು ಅದನ್ನ ವೈಪ್ ಮಾಡೋವರೆಗೂ ಅದು ಹಾಗೆ ಸ್ಟೇ ಆಗುತ್ತೆ ಲಿಪ್ಸ್ ಮೇಲೆ. ಈ ಒಂದು ಶೇಡ್ ಜೊತೆಗೆ ನಾನು ಇದನ್ನ ಒಂದು ಶೇಡ್ ಫೇವ್ರೇಟ್, ಇದು ಬಂದು ಸೇಮ್ ಮೇಬ್ಲಿನ್ ಅವ್ರದ್ದೇನೆ 20 ಪಿಯೋನಿಯರ್ ಅಂತ ಹೇಳ್ಬಿಟ್ಟು. ನಾನು ಇದೂ ಇಷ್ಟ. ಒಂದಿನ ಇದು ಹಚ್ಚುತ್ತೀನಿ, ಇನ್ನೊಂದಿನ ಇದು ಹಚ್ಚುತ್ತೀನಿ. ಬಟ್ ನನಗೆ ಡಿಫ್ರೆನ್ಸ್ ಏನು ಗೊತ್ತಾಗಿದ್ದು ಅಂತ ಹೇಳಿದ್ರೆ, ಇದು ಸ್ವಲ್ಪ ಜಾಸ್ತಿ ಟೈಮ್ ಇರುತ್ತೆ. ಅಂದರೆ ಆಯಿಲ್ ಫುಡ್ ತಿಂದ್ರೂ ಇದು ಹಾಗೆ ಸ್ಟೇ ಆಗುತ್ತೆ. ಬಟ್ ಇದು ಬಂದು ಸ್ವಲ್ಪ ಹೋಗ್ಬಿಡುತ್ತೆ. ಸೊ ನಾನು ಆಲ್ಮೋಸ್ಟ್ ಆಲ್ ದ ಟೈಮ್ ನಾನು ಈ ಒಂದು ಶೇಡ್ನ ಯೂಸ್ ಮಾಡ್ತೀನಿ. ಟೋಟಲ್ ನನಗೆ ಮ್ಯಾಟ್ ಇಂಕಲ್ಲಿ 6 ಕಲರ್ಸ್ ಇದೆ ನನ್ನ ಹತ್ರ. ಒಂದೊಂದೇ ಹೇಳಬೇಕು ಅಂತ ಹೇಳಿದ್ರೆ, ಇದು ಈ ಒಂದು ಶೇಡ್ ಆಲ್ಮೋಸ್ಟ್ ಲೈಕ್ ಮರೂನ್ ಟೈಪ್ ಬರುತ್ತೆ. ಈ ಒಂದು ಶೇಡ್ ನಂಬರ್ ಬಂದು 230, ನೇಮ್ ಬಂದು ಟ್ರಾನ್ಸ್ಫಾರ್ಮರ್ ಅಂತ. ಇದು ಡಸ್ಕಿ ಸ್ಕಿನ್ ಇರುತ್ತಲ್ವಾ, ಆ ಥರ ಒಂದು ಸ್ಕಿನ್ ಟೋನಿಗೆ ಇದು ಸೆಟ್ ಆಗುತ್ತೆ. ನಾನು ಜಾಸ್ತಿ ಇದನ್ನು ಔಟ್ಲೈನ್ ಹಾಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ನೆಕ್ಸ್ಟ್ ಒನ್ ಬಂದು 120 ಆರ್ಟಿಸ್ಟ್ ಅಂತ. ಇದು ಪಿಂಕ್, ಈ ಕಡೆ ಬೇಬಿ ಪಿಂಕ್ ಅಲ್ಲ, ಈ ಕಡೆ ಡಾರ್ಕ್ ಪಿಂಕ್ ಅಲ್ಲ, ಮೆಜಂತಾ ಕಲರ್ ಅಲ್ಲ, ಇದು ಮೀಡಿಯಮ್ ಪಿಂಕ್ ಇರುತ್ತೆ. ಆ್ಯಂಡ್ ಇದೂ ಅಷ್ಟೇ, ನಾನು ಜಾಸ್ತಿ ಲೈಕ್ ಮ್ಯಾಚಿಂಗ್ ಡ್ರೆಸ್ ಔಟ್ಫಿಟ್ಸ್ ಏನಾದರೂ ಹಾಕ್ಕೊಂಡ್ರೆ ಪಿಂಕ್ ಕಲರ್ ಈ ಒಂದು ಶೇಡ್ನ ಯೂಸ್ ಮಾಡ್ತೀನಿ. ಇದು ಬಂದು ನ್ಯೂಡ್ ಕಲರ್. ಇದ್ರ ನೇಮ್ ಬಂದು ಎನ್ಚಾಂಟರ್ ಅಂತ, 380 ಎನ್ಚಾಂಟರ್ ಅಂತ ಹೇಳಿ. ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ರೆಡ್ ಲಿಪ್ಸ್ಟಿಕ್ಕಲ್ಲಿ ಔಟ್ಲೈನ್ನ ಡ್ರಾ ಮಾಡಿಬಿಟ್ಟು ಮಧ್ಯದಲ್ಲಿ ಈ ಒಂದು ಶೇಡ್ನ ಯೂಸ್ ಮಾಡ್ತೀನಿ. ಸಕ್ಕದಾಗಿ ಕಾಣಿಸುತ್ತೆ. ಲೈಕ್ ಇವಾಗ ನಿಮಗೆ ಲಿಪ್ಸ್ಟಿಕ್ ಹಾಕೋಬೇಕು, ಬಟ್ ಹಾಕೊಂಡಿಲ್ಲ ಅನ್ನೋ ಥರ ಕಾಣಿಸ್ಬೇಕು ಅಂದಾಗ ನೀವು ಈ ಒಂದು ಶೇಡ್ನ ಯೂಸ್ ಮಾಡ್ಬೋದು. ಅದಕ್ಕೇ ನ್ಯೂಡ್ ಶೇಡ್ ಅಂತ ಹೇಳೋದು. ಅದು ಬಿಟ್ಟರೆ ಇದು ಬಂದು ನಾನು ಇದೂ ಅಷ್ಟೇ, ಇದು ಲೈಕ್ ಆಲ್ಮೋಸ್ಟ್ ಮರೂನ್ ಕಲರ್, ಇಲ್ಲ ಬ್ರೌನ್ ಕಲರ್ ಬರುತ್ತೆ. ಇದು ವಯಾಗರ್ ಅಂತ ಹೇಳಿ, ವಯಾಗರ್ 50 ವಯಾಗರ್ ಅಂತ ಹೇಳಿ. ಇದೂ ಅಷ್ಟೇ ಶೇಡ್ ಸಕ್ಕದಾಗಿದೆ. ಇವಾಗ ನೆಕ್ಸ್ಟ್ ನಾನು ಮೇಬ್ಲಿನಲ್ಲೇ ಒಂದು ವಿನೈಲ್ ಇಂಕ್ ಅಂತ ಒಂದು ಲಿಪ್ಸ್ಟಿಕ್ ಇದೆ, ಅದನ್ನು ತೋರಿಸ್ಕೊಡ್ತೀನಿ. ನೋಡಲಿಕ್ಕೆ ಇದು ಈ ಥರ ಕಾಣಿಸುತ್ತೆ. ಇದು ಲಿಪ್ಸ್ಟಿಕ್ ಅಲ್ಲ, ಇದು ಆ್ಯಕ್ಚುಲಿ ಗ್ಲಾಸ್. ಇದು ನಾನು ಇದರಲ್ಲಿ 5 ಶೇಡ್ಸ್ನ, ಎಲ್ಲ ಶೇಡ್ಸ್ನ ತುಂಬಾ ಯೂಸ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಈವನ್ ನೈಟ್ ಟೈಮ್ ಮಲ್ಕೊಬೇಕಾದ್ರೆ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಅದನ್ನು ಕೂಡ ನಾನು ಟಿಂಟೆಡೇ ಯೂಸ್ ಮಾಡೋದು. ಇವೆಲ್ಲ ಟಿಂಟೆಡ್ ಲಿಪ್ ಗ್ಲಾಸ್, ಸಖತ್ತಾಗಿದೆ. ಇದ್ರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಯು ಕ್ಯಾನ್ ಬೈ. ಫಸ್ಟ್ ಒನ್ ನನ್ನ ಫೇವ್ರೆಟ್ ಬಂದು ಇದೊಂದು ಪಿಂಕ್ ಕಲರಲ್ಲಿ. ಇದ್ರದ್ದು ಕೋಡ್ ಬಂದು ಅಂದರೆ ಲೈಕ್ ಇದ್ರದ್ದು ಕೋಡ್ ಮತ್ತು ನೇಮ್ ಬಂದು 150 ಸ್ಟ್ರೈಕಿಂಗ್ ಅಂತ ಹೇಳಿ. ಇದು ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ. ಈ ಥರ ಇದೆ, ಲೈಕ್ ಬೇಬಿ ಪಿಂಕ್ ಥರ ಕಾಣಿಸುತ್ತೆ. ಮತ್ತು ಇದನ್ನು ನೀವು ಬೇಕು ಅಂತ ಹೇಳಿದ್ರೆ ಲಿಪ್ಸ್ಟಿಕ್ ಮೇಲೆ ಕೂಡ ಅಪ್ಲೈ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಔಟ್ಲೈನ್ನ ಡ್ರಾ ಮಾಡಿ ಈ ಒಂದು ಲಿಪ್ಸ್ಟಿಕ್ನ ಹಚ್ಚಿದ್ರೆ ಅದೂ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದ್ರ ನೇಮ್ ಬಂದು ವಿನೈಲ್ ಇಂಕ್ ಅಂತ. ಅದು ಬಂದು ಮ್ಯಾಟ್ ಇಂಕ್, ಇದು ಬಂದು ವಿನೈಲ್ ಇಂಕ್ ಅಂತ. ಇದ್ರ ಮೇಲೇ ದೊಡ್ಡದಾಗಿ ಕೊಟ್ಟಿದ್ದಾರೆ ವಿನೈಲ್ ಅಂತ. ಇದರಲ್ಲಿ ನೆಕ್ಸ್ಟ್ ಶೇಡ್ ಬಂದು ಎಕ್ಸ್ಟ್ರಾ 130 ಎಕ್ಸ್ಟ್ರಾ ಅಂತ. ಇದು ಮರೂನ್ ಕಲರ್, ಬಟ್ ನಿಮಗೆ ಅಷ್ಟೊಂದೇನು ಡಾರ್ಕ್ ಅಂತ ಏನು ಫೀಲ್ ಆಗಲ್ಲ. ಈ ಥರ ಕಾಣಿಸುತ್ತೆ ನೋಡಿ.
ನಾನು ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಬ್ರೌನ್ ಕಲರ್ ಲಿಪ್ ಲೈನರ್ನ ಡ್ರಾ ಮಾಡಿಬಿಟ್ಟು ಅದ್ರ ಮೇಲೆ ಈ ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇದು ಬಂದು ಮೆಜಂತಾ ಕಲರ್. ಇದ್ರದ್ದು ಕೋಡ್ ಬಂದು 170 ಅನ್ಅಫ್ರೈಡ್ ಅಂತ ಹೇಳಿಬಿಟ್ಟು. ಇದು ಬಂದು ಲೈಟ್ ಮೆಜಂತಾ ಕಲರ್ ಇರುತ್ತೆ, ಅಷ್ಟೊಂದೇನು ಡಾರ್ಕ್ ಇರೋದಿಲ್ಲ, ಈ ಥರ ಕಾಣಿಸುತ್ತೆ. ಓಕೆನಾ. ನೆಕ್ಸ್ಟ್ ನಾನು ಯಾವುದಾದ್ರೂ ಗೆಟ್ ರೆಡಿ ವಿತ್ ಮೀ ಆ ಥರ ಏನಾದರೂ ವೀಡಿಯೋಸ್ ಮಾಡಿದ್ರೆ ನಾನು ಒಂದೊಂದನ್ನೇ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ಇದು ನನ್ನ ಫೇವ್ರೆಟ್ ಕಲರ್ ಶೇಡ್. ಇದು ಬಂದು 25 ರೆಡ್ ಹಾಟ್ ಅಂತ. ಇದು ಆಲ್ಮೋಸ್ಟ್ ಖಾಲಿಯಾಗಿದೆ, ನಾನು ಮತ್ತೆ ಇನ್ನೊಂದು ಪರ್ಚೇಸ್ ಮಾಡಬೇಕು. ಇದು ಈ ಥರ ಕಾಣಿಸುತ್ತೆ. ಆ್ಯಂಡ್ ನಾನು ಲಿಪ್ಸ್ಟಿಕ್ಸ್ನ ಯಾವಾಗ್ಲೂ ಆಫ್ಲೈನಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು, ಯಾಕೆಂದರೆ ನಮಗೆ ಆನ್ಲೈನಲ್ಲಿ ಎಕ್ಸ್ಪೈರಿ ಡೇಟ್ ಗೊತ್ತಾಗೋದಿಲ್ಲ. ಸೊ ನಾವು ಆಫ್ಲೈನ್ ಸ್ಟೋರ್ಸ್ಗೆ ಹೋಗಿ ಡೇಟ್ನ ಚೆಕ್ ಮಾಡಿ ತೊಗೊಬೇಕು. ಯಾಕೆಂದರೆ ನಾನು ಈ ಒಂದು ಲಿಪ್ಸ್ಟಿಕ್ಗಳನ್ನೆಲ್ಲ ಪರ್ಚೇಸ್ ಮಾಡಿ ಆಲ್ಮೋಸ್ಟ್ 1 ಇಯರ್ 1.5 ಇಯರ್ ಆಯಿತು. ಯಾವುದೋ ಒಂದು 4 ಅಷ್ಟೇ ಹೊಸದು, ಇನ್ನೆಲ್ಲ ಶೇಡ್ಸೂ ನಾನು ಆಲ್ಮೋಸ್ಟ್ ಅಂದರೆ ನಾನು ಯಾವಾಗಲೂ ಬರ್ತಡೇ ಟೈಮಲ್ಲಿ ಲಿಪ್ಸ್ಟಿಕ್ನ ತೊಗೊತೀನಿ. ಆ ಒಂದು ಬರ್ತಡೇ ಟೈಮಲ್ಲಿ ತೊಗೊಂಡ್ರೆ ನನಗೆ ಆಲ್ಮೋಸ್ಟ್ 1 ಇಯರ್ ಬರುತ್ತೆ. 1 ಇಯರ್ 1.5 ಇಯರ್ಗೆ ನಾನು ಒಂದ್ಸತಿ ನಾನು ಲಿಪ್ಸ್ಟಿಕ್ಸ್ನ ಪರ್ಚೇಸ್ ಮಾಡ್ತೀನಿ. ಮಿಡಲಲ್ಲಿ ನಾನು ಇರೋ ಶೇಡ್ಸ್ನ ಹಚ್ಕೊಂಡು ಖಾಲಿ ಮಾಡ್ತೀನಿ ಹೊರತು ಲಿಪ್ಸ್ಟಿಕ್ಗೆ ಮತ್ತೆ ನಾನು ಬಂಡವಾಳ ಹಾಕಲ್ಲ. ಈ ಒಂದು ಶೇಡ್ ನಾನು ನಿಮಗೆ ಹೇಳಿದೆ 25 ರೆಡ್ ಹಾಟ್ ಅಂತ. ನೆಕ್ಸ್ಟ್ ಇದರಲ್ಲಿ ಲಾಸ್ಟ್ ಶೇಡ್ ಬಂದು 175 ಟೆಂಪ್ಟಿಂಗ್ ಅಂತ. ಇದು ಫುಲ್ ನ್ಯೂಡ್ ಕಲರ್. ಇದು ಟ್ರಾನ್ಸ್ಪರೆಂಟ್ ಥರ ಇರುತ್ತೆ, ಏನು ಟಿಂಟೆಡ್ ಇಲ್ಲ, ಬಟ್ ನೋಡೋಕ್ಕಷ್ಟೇ ನಿಮಗೆ ಈ ಥರ ಪಿಂಕಿಶ್ ಆರ್ ನ್ಯೂಡ್ ಶೇಡ್ ಥರ ಫೀಲ್ ಆಗುತ್ತೆ. ಬಟ್ ಇದು ಬಂದು ನಿಮಗೆ ಫುಲ್ಲಿ ಟ್ರಾನ್ಸ್ಪರೆಂಟ್ ಬರುತ್ತೆ. ನಾನು ಈ ಒಂದು ಮೇಬ್ಲಿನಲ್ಲಿ ಈ ವಿನೈಲ್ ಇಂಕಲ್ಲಿ ಈ ಒಂದು 5 ಶೇಡ್ಸ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಮ್ಯಾಟ್ ಇಂಕಲ್ಲಿ ಬಂದು ಈ ಒಂದು 6 ಶೇಡ್ಸ್ನ ನಾನು ಯೂಸ್ ಮಾಡ್ತೀನಿ. 6 ಅಲ್ಲ 7 ಶೇಡ್ಸ್ನ. ಓಕೆನಾ. ಇವಾಗ ನೆಕ್ಸ್ಟ್ ನಿಮಗೆ ಮೇಬ್ಲಿನಲ್ಲೇ ಇನ್ನೂ ಒಂದೆರಡು ಟೈಪ್ ಇದೆ, ಬನ್ನಿ ಅದನ್ನು ತೋರಿಸ್ಕೊಡ್ತೀನಿ. ಇದು ಅಷ್ಟೇ ಮೇಬ್ಲಿನ್ ಅವ್ರದ್ದು ಸೂಪರ್ ಸ್ಟೇಟ್ ಎಡಿಟ್ ಟಿಂಟ್ ಅಂತ ಹೇಳಿ. ಇದು ನನಗೆ ಧ್ರುವ ಗಿಫ್ಟ್ ಕೊಟ್ಟಿದ್ದು, ಬಟ್ ಚೂಸ್ ಮಾಡಿದ್ದು ನಾನೇ. ತುಂಬ ಇಷ್ಟಪಟ್ಟು ಚೂಸ್ ಮಾಡಿದ್ದು, ಯಾಕೆಂದರೆ ಇದೊಂದು ಸ್ವಲ್ಪ ರೆಡ್ಡಿಶ್ ಇತ್ತು ಆ್ಯಂಡ್ ಇದು ಆರೆಂಜ್. ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ ಇದು ತೊಗೊಂಡಿದ್ದು, ಬಟ್ ನನ್ನ ಫೇಸ್ ಟೋನ್ಗೆ ಇದು ಸೆಟ್ ಆಗಲಿಲ್ಲ. ಇದು ತುಂಬ ನ್ಯೂಡ್ ಕಲರ್ ಆಗೋಯಿತು, ಈ ಥರ ಬರುತ್ತೆ. ಯಾಕೋ ನನಗದು ಸೆಟ್ ಆಗಲಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೂ ಒಂದು ಯಾವ್ದಾದ್ರು ಲಿಪ್ಸ್ಟಿಕ್ ಜೊತೆಗೆ ಮಿಕ್ಸ್ ಮಾಡಿ ಇದನ್ನು ಅಪ್ಲೈ ಮಾಡ್ಕೊತೀನಿ. ಲೈಕ್ ನನ್ನ ಫೇಸ್ ಟೋನ್ಗೆ ಯಾವ ಥರ ಸೆಟ್ ಆಗುತ್ತೆ ಆ ಥರ ಮಿಕ್ಸ್ ಮಾಡಿ ನಾನು ಇದನ್ನು ಹಚ್ತೀನಿ. ಇದ್ರದ್ದು ಕೋಡ್ ಬಂದು 25 ಬೇಬಿ ಟೀ ಅಂತ ಹೇಳಿ, TEE. ಓಕೆನಾ. ಇದರಲ್ಲೇ ಈ ಒಂದು ಶೇಡ್ ಒಂದು ಸ್ವಲ್ಪ ಡಾರ್ಕ್ ರೆಡ್ ಥರ ಬರುತ್ತೆ. ಒಂದು 2 ಕೋಟ್ ಹಚ್ಚಬೇಕು, ಆವಾಗ ಒಂದು ಸ್ವಲ್ಪ ಡಾರ್ಕ್ ಆಗಿ ಕಾಣಿಸುತ್ತೆ. ಇದ್ರದ್ದು ಕೋಡ್ ಬಂದು 35 ಜೂಲಿ ಫಾರ್ ಎವರ್ ಅಂತ ಹೇಳಿ. ಇದು ಅಷ್ಟೇ. ಇದ್ರ ಪ್ರೈಸಿಂಗ್ ಎಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ ನಾನು ಇದ್ರ ಪ್ರೈಸಿಂಗ್ ಎಲ್ಲ. ಆ್ಯಂಡ್ ಮೇಬ್ಲಿನ್ ಅವ್ರದ್ದೇನೆ ನಾನು ಇನ್ನೊಂದು ಲೈಕ್ ಲಿಫ್ಟರ್ ಗ್ಲಾಸ್ ಅಂತ ಹೇಳಿ ತಗೊಂಡೆ, ಬಟ್ ಇದೇನು ಲಿಪ್ಸ್ನ ಲಿಫ್ಟ್ ಏನು ಮಾಡೋದಿಲ್ಲ, ನಾರ್ಮಲ್ ಗ್ಲಾಸ್ ಟೈಪ್ ಅಷ್ಟೇ. ಇದು ಅಷ್ಟೇ ನನ್ನ ಫೇಸಿಗೆ ಸೆಟ್ ಆಗಲಿಲ್ಲ, ಈ ಥರ ಬರುತ್ತೆ. ಓಕೆನಾ. ನಿಮಗೆ ನೋಡ್ತಿದ್ರೆ ಎಲ್ಲ ಒಂದೇ ಥರ ಅನ್ನಿಸ್ಬೋದು ಶೇಡ್ಸು, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದರಲ್ಲಿ ಸ್ವಲ್ಪ ಗ್ಲಿಟರ್ ಫೀಲ್ ಆಗುತ್ತೆ, ನೀವೇ ನೋಡ್ಬೋದು, ಕಾಣಿಸ್ತಿದೆ ಅನ್ಕೊತೀನಿ. ಓಕೆನಾ. ಗ್ಲಿಟರ್ ಫೀಲ್ ಆಗುತ್ತೆ, ಬಟ್ ಲಿಪ್ ಮೇಲೆ ಹಾಕಿದಾಗ ಅಷ್ಟೊಂದೇನು ಫೀಲ್ ಆಗಲ್ಲ, ಜಸ್ಟ್ ಬಾಟಲ್ ಆ ಥರ ಕಾಣಿಸುತ್ತೆ ನಿಮ್ಗಷ್ಟೇ. ಇದು ಬಂದು ಗ್ಲಾಸೇನೆ. ಇದ್ರ ಕೋಡ್ ಬಂದು ಪೆಟಲ್ ಅಂತ 005 ಪೆಟಲ್ ಅಂತ ಹೇಳಿ. ನೆಕ್ಸ್ಟ್ ನಾನು ಮೇಬ್ಲಿನಲ್ಲಿ ತಗೊಂಡಾಗಿಂದ ಯೂಸ್ ಮಾಡ್ದೇ ಇಟ್ಟಿರುವಂತಹ ಒಂದೇ ಒಂದು ಲಿಪ್ಸ್ಟಿಕ್ ಅಂತ ಹೇಳಿದ್ರೆ ಈ ಒಂದು ಲಿಪ್ಸ್ಟಿಕ್ಕು. ಇದು ಬಂದು ಸೆನ್ಸೇಷನಲ್ ಅಂತ ಹೇಳಿ ಮೇಬ್ಲಿನ್ ಅವ್ರದ್ದೇನೆ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್. ಇದು ಹಾಕ್ಕೊಂಡು ಸ್ವಲ್ಪ ನೀರು ಕುಡಿದ್ರೂ ಆ ಬಾಟ್ಲಿಗೆ ಏನು ಟ್ರಾನ್ಸ್ಫರ್ ಆಗುತ್ತೆ. ಇದು ಬಂದು ಸ್ಮಚ್ ಪ್ರೂಫ್ ಅಲ್ಲ, ಲೈಕ್ ಸ್ವಲ್ಪನೂ ಈ ಥರ ಹಿಂಗೆ ಏನಾದರೂ ಮಾಡ್ತು ಅಂದ್ರೂ ಅದು ಸ್ಪ್ರೆಡ್ ಆಗುತ್ತೆ. ಇದ್ರ ಕೋಡ್ ಬಂದು 03 ಅಂತ ಇದೆ, ಫ್ಲಶ್ ಇಟ್ ರೆಡ್. ಓಕೆನಾ. ಇದು ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ
ಇದು ತುಂಬ ಡಾರ್ಕ್ ರೆಡ್ ಥರ ಕಾಣಿಸುತ್ತೆ. ಓಕೆನಾ, ಕಾಣಿಸ್ತಿದ್ಯಾ? ಬಟ್ ಏನಂತ ಹೇಳಿದ್ರೆ ಇದು ನನಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಇದನ್ನು ಹಾಗೆ ಇಟ್ಟಿದ್ದೀನಿ. ಯಾರಾದರೂ ಯೂಸ್ ಮಾಡ್ತಾರೆ ಅಂದರೆ ನನ್ನ ತಂಗಿರಿಗೆ ಯಾರಿಗಾದರೂ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಬ್ರ್ಯಾಂಡೇ ಚೇಂಜ್ ಯಾವುದು ಅಂತ ಹೇಳಿದ್ರೆ ಇದು ಜಸ್ಟ್ ಟ್ರೈ ಮಾಡೋಕ್ಕೆ ಅಂತ ತರಿಸಿದ್ದು. ಫಸ್ಟ್ ನಾನು ಇದು ಶುಗರ್ ಕಂಪ್ನಿದು ಶುಗರ್ ಪಾಪ್ ಅಂತ ಹೇಳಿ ಈ ಒಂದು ಲಿಪ್ಸ್ಟಿಕ್ನ ನಾನು ಜೆಪ್ಟೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು ಟ್ರೈ ಮಾಡೋಣ ಅಂತೇಳಿ. ನಾನು ಮೆಜಂತಾ ಹುಚ್ಚಿ, ಲೈಕ್ ಎಲ್ಲೇ ನೋಡಿದ್ರು ಮೆಜಂತಾ ಅಂತಿರ್ತೀನಿ. ನನಗಿನ್ನೂ ಒಂದು ಪರ್ಫೆಕ್ಟ್ ಶೇಡ್ ನನಗೆ ಸಿಕ್ಕಿಲ್ಲ ಮೆಜಂತಾ ಕಲರ್. ಅದಕ್ಕೇ ಇದು ಮೆಜಂತಾ ಇರ್ಬೋದೇನೋ ಅಂತ ತರಿಸಿದ್ದು. ಬಟ್ ಇದು ಮೆಜಂತಾ ಕಲರ್ ಅಲ್ಲ, ಇದು ಡಾರ್ಕ್ ಬ್ರೌನ್ ಟೈಪ್ ಬರುತ್ತೆ. ಬ್ರೌನು ಅಲ್ಲ, ಇದು ಒಂಥರ ವೈನ್ ಕಲರ್ ಬರುತ್ತೆ. ಈ ಥರ ಇದೆ ನೋಡಿ. ಇದು ಏನಿದು ಫೋಕಸ್ ಆಗ್ತಿಲ್ಲ. ಓಕೆ, ಈ ಥರ ಕಾಣಿಸುತ್ತೆ ಗೈಸ್. ಸಾರಿ ಬ್ಲರ್ ಆದರೆ ಬೈಕೊಂಬೇಡಿ. ಇದ್ರ ಶೇಡ್ ಬಂದು 04 ರಾಸ್ಬೆರಿ ಅಂತ ಹೇಳಿ. ಬಟ್ ಹಾಕಿದಾಗ ಇದು ಸಕ್ಕತ್ತಾಗಿ ಕಾಣಿಸುತ್ತೆ. ಅದೇ ಹೇಳ್ತಾ ಇಲ್ವಾ, ನನಗೆ ಮೇಬೇನು ಒಂದು ಕಂಫರ್ಟಬಲ್ ಆಗಿ ಸೆಟ್ ಆಗೋಗಿರೋದ್ರಿಂದ ಇದು ಅಷ್ಟೊಂದು ಲಾಂಗ್ ಲಾಸ್ಟಿಂಗ್ ಆಗಿರೋದಿಲ್ಲ. ಏನಾದರೂ ತಿಂತು ಏನಾದರೂ ಕುಡಿತು ಅಂದರೆ ಹೋಗಿಬಿಡುತ್ತೆ. ಸೇಮ್ ಇದೇ ಥರದಲ್ಲಿ ಅದೇ ಥರ ನಾನು ಮೆಜಂತಾ ಹುಡ್ಕಕ್ಕೆ ಹೋಗೇನೆ ಈ ಒಂದು ಕಲರ್ ಇದೊಂದು ತಗೊಂಡೆ. ಓಕೆನಾ, ಕ್ಯೂಟಾಗಿದೆ. ಓಕೆ ಸಾರಿ, ಕ್ಯೂಟಾಗಿದೆ. ಇದು ಬಂದು ಈ ಥರ ಲಿಡ್ ಅಷ್ಟೊಂದೇನು ಚೆನ್ನಾಗಿಲ್ಲ ಗೈಸ್, ಕಾಸಿಗೆ ತಕ್ಕಂತೆ ಕಜ್ಜಾಯ ಅನ್ನೋ ಥರ ಅಷ್ಟೇ. ಒಂದು 250 ಎಷ್ಟೋ ಕೊಟ್ಟಿದ್ದೀನಿ ಅನಿಸುತ್ತೆ ಇದಕ್ಕೆ ನಾನು. ಇದು ಆಲ್ರೆಡಿ ಡ್ರೈ ಆಗೋಗಿದೆ. ಇದು ನಾನು ಯೂಸ್ ಮಾಡದೆ ಹಾಗೆ ಇಟ್ಟಿದ್ದೀನಿ. ಇದು ಈ ಥರ ಇದೆ ರೆಡ್ ಕಲರ್. ಇದ್ರ ಶೇಡು ಇಲ್ಲೆಲ್ಲೂ ಕೊಟ್ಟೇ ಇಲ್ಲ, ಇದು ಚಿಕ್ಕದು ತುಂಬ. ಸೊ ಶೇಡ್ಗಳು ನನಗೆ ಗೊತ್ತಿಲ್ಲ. ಇದು ಆ್ಯಂಡ್ ಲಾಸ್ಟ್ ಬಂದು ಇದು ಲಿಪ್ ಗ್ಲಾಸ್. ಇದು ಬೇಬಿ ಪಿಂಕ್ ಲಿಪ್ ಗ್ಲಾಸ್ ಅಂತ ಹೇಳಿ, ಸಾರಿ ಬೇಬಿ ಪಿಂಕ್ ಅಲ್ಲ, ಹೈ ಶೈನ್ ಲಿಪ್ ಗ್ಲಾಸ್. ಸಕ್ಕದಾಗಿದೆ. ನಾನು ಇದನ್ನು ನಾರ್ಮಲ್ ಫೇಸ್ ವಾಶ್ ಮಾಡಿ ಇದೊಂದು ಹಚ್ತು ಅಂತ ಹೇಳಿದ್ರೆ ಸಕ್ಕದಾಗಿ ಕಾಣಿಸುತ್ತೆ. ಲಿಪ್ಸ್ ಒಂಥರ ಜ್ಯೂಸಿ ಈ ಥರ ಕಾಣಿಸುತ್ತೆ. ನಾನು ಪ್ರೈಸಿಂಗ್ ಹೇಳಬೇಕಂದ್ರೆ ಇದಕ್ಕೆ 300 ಏನೋ ಪೇ ಮಾಡಿದ್ದೀನಿ. ಇವೆರಡಕ್ಕೆ 280 ಸಮಥಿಂಗ್, ಒಂದಕ್ಕೆ 280, ಇದಕ್ಕೆ ಒಂದಕ್ಕೆ 280ನ ಪೇ ಮಾಡಿದ್ದೀನಿ. ಆ್ಯಂಡ್ ಇದು ಅಷ್ಟೇ, ಇದು 300 ಚೇಂಜ್ ಮೇ ಬಿ. ಇನ್ನು ನಾನು ಮೇಬ್ಲಿನಲ್ಲಿ ಈ ಥರ ಲಿಪ್ಸ್ಟಿಕ್ಸ್ಗೆ ಅಂದರೆ ಇದು ಬಂದು 24 ಅವರ್ಸ್ ಸ್ಟೇ ಆಗುವಂತಹ ಲಿಪ್ಸ್ಟಿಕ್ಕು ಮ್ಯಾಟ್ ಇಂಕ್. ಇದಕ್ಕೆ ನಾನು 799 599 ಆ ರೇಂಜಲ್ಲಿ ಪೇ ಮಾಡಿರೋದು. ಯಾವಾಗಲೂ ಒಂದೇ ಪ್ರೈಸ್ ಇರೋದಿಲ್ಲ. ಅಮೆಝಾನಲ್ಲಿ ಒಂದು ಪ್ರೈಸ್ ಇರುತ್ತೆ, ನಾನು ಆಫ್ಲೈನಲ್ಲಿ ತೊಗೊಳ್ಳೋದು ಏನು ಪ್ರೈಸ್ ಏನು MRP ಇರುತ್ತೆ ಆ ಪ್ರೈಸ್ನೇ ಕೊಟ್ಟಿರ್ತೀನಿ. MRP ಏನಿರುತ್ತೆ ಅಂತ ಹೇಳಿದ್ರೆ ಇದು 799 ಇರುತ್ತೆ. ನಾನು 799 ಕೊಟ್ಟೆ ತೊಗೊಂಡಿರ್ತೀನಿ. ಇದೇ ನೀವು ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ 400 399 ಇರಲ್ಲ, 499 599 ಆ ಒಂದು ರೇಂಜಲ್ಲಿ ಇರುತ್ತೆ. ಇವೆರಡು ಬಂದು 800 ರುಪೀಸ್ ಕೊಟ್ಟಿರೋದು. ಅಂದರೆ 800 ಚೇಂಜ್ ಅನಿಸುತ್ತೆ, 899 ಇರಬೇಕು. ಇದು ಅಷ್ಟೇ 899 ಪೇ ಮಾಡಿದ್ದು. ಬಟ್ ನನಗೆ ಯೂಸೇ ಮಾಡ್ತಾಯಿಲ್ಲ, ಇದು ವೇಸ್ಟು. ಇದು ಅಷ್ಟೇ 899 ಏನೋ ಪೇ ಮಾಡಿರೋದು. ಇವೆಲ್ಲ ಬಂದು 599 600 ರುಪೀಸ್ ಕೊಟ್ಟಿರೋದು. ಇದು ವಿನೈಲ್ ಲಿಂಕ್ ಇಷ್ಟೇ ಲಿಪ್ಸ್ಟಿಕ್ಕು. ಆ್ಯಂಡ್ ಇನ್ನೂ ಎರಡಿದೆ. ಲೈಕ್ ಹೊಸದಾಗಿ ನಾನು ಈ ಒಂದು ಬರ್ತ್ಡೇ ಟೈಮಲ್ಲಿ, ಈ ವರ್ಷದ ಬರ್ತ್ಡೇ ಟೈಮಲ್ಲಿ ತಗೊಂಡಿದ್ದು ರೆನೆ ಅವ್ರದ್ದು. ಇದು ನಾನು ಮೆಜಂತಾ ಅಂತಲೇ ಹೋಗಿ ಫೂಲ್ ಆಗಿದ್ದು. ಇದು ಮೆಜಂತಾ ಅಲ್ಲ, ಇದು ಇವಾಗ ಹಚ್ಚಿದ್ದೀನಿ ನೋಡಿ ಈ ಕಲರ್. ಇವತ್ತು ನಾನು ಇದನ್ನೇ ಯೂಸ್ ಮಾಡಿರೋದು. ಈ ಥರ ಶೇಡ್ ಬರುತ್ತೆ. ಆ್ಯಂಡ್ ಇದು ಬಂದು ಬೇಬಿ ಪಿಂಕ್. ಇದು ಬಂದು ಜಾಕ್ವೆಲಿನ್ ಅಂತ ಹೇಳಿ ಪಾಟ್ ಪರ್ಫೆಕ್ಟ್ ಅಂತ. ಇದನ್ನು ನಾನು ಮಂತ್ರಿ ಮಾಲಲ್ಲಿ ತಗೊಂಡಿದ್ದು, ಏನೋ ತಗೊಳ್ಳೋಕ್ಕೆ ಅಂತ ಹೋಗಿ ಏನೋ ಆಫರ್ ಆಗುತ್ತೆ ಅಂತೇಳಿ ಇದನ್ನು ತಗೊಂಡಿದ್ದು. ಇದು 799 ರುಪೀಸು. ಇದ್ರದ್ದು ಕೋಡ್ ಬಂದು 05 ಮಾರ್ಷ್ಮೆಲ್ಲೋ ರೋಸ್ ಅಂತ. ಇದು ಶೇಡ್ ಚೆನ್ನಾಗಿದೆ, ಒಂಥರ ಪಿಂಕ್, ಬೇಬಿ ಪಿಂಕ್ ಥರ ಬರುತ್ತೆ ಈ ಥರ. ಓಕೆನಾ, ಇದೂ ಚೆನ್ನಾಗಿದೆ ಮತ್ತು ಸ್ಮೆಲ್ ಕೂಡ ಚೆನ್ನಾಗಿದೆ. ಇದಕ್ಕೆ ಬಂದು ನಾನು 600 ಏನೋ ಪೇ ಮಾಡಿದೆ, 599. ಇದ್ರದ್ದು ಕೋಡ್ ಬಂದು
ಇದರಲ್ಲಿ ಕೋಡ್ ಇಲ್ಲ. ಥ್ರಿಸ್ಟ್ ಫಾರ್ ವೈನ್ ಅಂತ ಇದೆ, ಅದೇ ವೈನ್ ಕಲರ್ ಇದು, ಮೆಜೆಂತಾ ಕಲರ್ ಅಲ್ಲ. ಇನ್ನು ನಾನು ಲಾಸ್ಟಲ್ಲಿ ಲಿಪ್ ಲೈನರ್ ಬಗ್ಗೆ ಹೇಳಬೇಕಂದ್ರೆ ನಾನು ಯೂಸ್ ಮಾಡೋದು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್. ಇದು ವರ್ತ್ ಅಂದರೆ ವರ್ತ್, ಯಾಕಂದರೆ ನಾನು ಇದಕ್ಕೆ ಎಷ್ಟು ಪೇ ಮಾಡಿರೋದು ಅಂದರೆ $7.99 ಏನೋ ಪೇ ಮಾಡಿದ್ದು ಅಮೆಝಾನಲ್ಲಿ. ಒಂದು ಪೆನ್ಸಿಲ್ಗೆ ನಿಮಗೆ 40 ರೂಪೀಸ್ ಏನೋ ಬೀಳುತ್ತೆ. ಇದರಲ್ಲಿ 12 ಪೆನ್ಸಿಲ್ ಕೊಟ್ಟಿರ್ತಾರೆ. ನನ್ನ ಹತ್ರ ಇವಾಗ ಇಲ್ಲಿ 9 ಇದೆ, ಇನ್ನು 9, 10, 11, 12 ಇನ್ನು 3 ಎಲ್ಲೋಯ್ತು ನನಗೆ ಗೊತ್ತಿಲ್ಲ. ಇದರಲ್ಲೂ ಅಷ್ಟೇ ಎಲ್ಲ ಕಲರ್ ಔಟ್ಲೈನರ್ಸ್ ಅಂದರೆ ಲಿಪ್ ಲೈನರ್ಸ್ ಇದೆ. ನಿಮಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಬೋದು. ಇದರಲ್ಲಿ ಶಾರ್ಪ್ನರ್ ಎಲ್ಲ ಕೊಟ್ಟಿರಲ್ಲ, ಶಾರ್ಪ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಕೊಬೋದು. 40 ರೂಪೀಸ್ ಅಂದರೆ ಓಕೆ ಕೊಡ್ಬೋದು. ಎಲ್ಲ ಕಲರು ನಾವು ಯೂಸ್ ಮಾಡಲ್ಲ. ಇದು ನಾವು ಎಲ್ಲ ಕಲರು ಯೂಸ್ ಮಾಡೋ ಅಷ್ಟರಲ್ಲಿ ಇದ್ರದ್ದು ಎಕ್ಸ್ಪೈರಿ ಡೇಟ್ ಮುಗ್ದೋಗಿರುತ್ತೆ. ಇದು ನೋಡಿ, ಯೂಸ್ ಬಿಫೋರ್ ಸೆಪ್ಟೆಂಬರ್ 2026 ಅಂತ ಇದೆ. ಅಷ್ಟರೊಳಗಡೆ ನಾನು ಇದನ್ನು ಇಷ್ಟನ್ನು ಹೆಂಗೆ ಖಾಲಿ ಮಾಡೋಕ್ಕಾಗುತ್ತೆ, ಚಾನ್ಸೇ ಇಲ್ಲ. ಎಲ್ಲೋ ಅಮ್ಮಮ್ಮ ಅಂತ ಹೇಳಿದ್ರೆ ಇದೊಂದು ಮರೂನ್ ಶೇಡ್ ಬ್ರೌನ್ ಶೇಡ್ ಯೂಸ್ ಮಾಡ್ಬೋದು, ಅಥವಾ ಇಲ್ಲ ಒಂದು ಸ್ವಲ್ಪ ಡಾರ್ಕ್ ಪಿಂಕ್ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದೊಂದು ಸ್ವಲ್ಪ ಇದು ಅಷ್ಟೇ ಬ್ರೌನು. ಅದೇ ಬ್ರೌನ್ ಶೇಡ್ಸ್ ಎಲ್ಲ ಖಾಲಿ ಆಗುತ್ತೆ. ಈ ಥರ ನಾರ್ಮಲ್ ಕಲರ್ ನಾವು ಲಿಪ್ಸ್ಟಿಕ್ಕೇ ಯೂಸ್ ಮಾಡ್ತೀವಿ. ಸೊ ಅವೆಲ್ಲ ವೇಸ್ಟ್ ಅಷ್ಟೇ. ಇವತ್ತಿನ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ವಿಡಿಯೋ ಇಷ್ಟೇ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ನೀಡಿದೆ. ಆ್ಯಂಡ್ ಇದೇ ಥರ ಒಳ್ಳೆ ಕಂಟೆಂಟ್ಗಳನ್ನ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಯಾವ್ಯಾವ ಥರ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು, ಅಥವಾ ನಿಮಗೆ ಡಯಟ್ ಬಗ್ಗೆ ಆಗಲಿ, ಅಥವಾ ಫಿಟ್ನೆಸ್ ಬಗ್ಗೆ ಆಗಲಿ, ಇಲ್ಲ ಟ್ರಾವೆಲ್ ಬಗ್ಗೆ ಆಗಲಿ, ಇಲ್ಲ ಲೈಫ್ ಸ್ಟೈಲ್ ಬಗ್ಗೆ ಆಗಲಿ, ಅಥವಾ ಮೇಕಪ್ ಬಗ್ಗೆ ಆಗಲಿ, ಅಥವಾ ಕ್ಲಾತಿಂಗ್ ಬಗ್ಗೆ ಆಗಲಿ, ನಿಮಗೆ ಯಾವ್ಯಾವ ಥರ ಕಂಟೆಂಟ್ಸ್ ಬೇಕೋ ಆ ಥರ ಎಲ್ಲ ಕಂಟೆಂಟ್ನ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೇನು ಕೇಳೋಕ್ಕಾಗುತ್ತೆ, ನಿಮ್ಮ ಹತ್ರ ಒಂದು ಸಪೋರ್ಟ್ ಒಂದು ಕೇಳ್ಬೋದು ಅಷ್ಟೇ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ನೆಕ್ಸ್ಟ್ ವಿಡಿಯೋಗಳಿಗೂ ನೀವು ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.